ಸೊ ಉತ್ತಮ ಡೈಲಾಗ್ಸ್ ಬರೆಯೋದು ಬಹಳನೇ ಕಷ್ಟ. ಸೊ ಅದರಲ್ಲಿ ಚೇತನ್ ಅವರು ಹಾಗೇನೆ AP ಅರ್ಜುನ್ ಸರ್ ಇವರೆಲ್ಲ ತುಂಬಾ ನಿಪುಣರು. ಒಂದ್ ನಿಮಿಷ ಇದೆ ಸರ್, ನಮ್ಮ ಇನ್ನೊಂದು ಅವಾರ್ಡ್ ಇದೆ. ಅದೇನು ಅಂತಂದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಲಾಸ್ಟ್ ವರ್ಷ 4 ಚಿತ್ರಗಳು ಶತದಿನೋತ್ಸವವನ್ನು ಆಚರಣೆ ಮಾಡಿತು. ಆ 4 ಚಿತ್ರಗಳ ನಿರ್ದೇಶಕರು ಹೊಸಬರು, ಅಂದ್ರೆ ಮೊದಲನೇ ಪ್ರಯತ್ನ. ಅದು ನಮ್ಮ ಬಹದ್ದೂರ್ ಚೇತನ್ ಅವರು, ಪ್ರಶಾಂತ್ ನೀಲ್ ಉಗ್ರಂ ಅವರು, ಆಮೇಲೆ ಕೃಷ್ಣ ಸರ್ ಗಜಕೇಸರಿ, ಹಾಗೇನೆ ಸಂತೋಷ್ ಆನಂದ್ ರಾಮ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಸೊ ಹಾಗಾಗಿ ನಾವು 4 ಜನಕ್ಕೆ ಇನ್ವಿಟೇಷನ್ ಕಳಿಸಿದ್ವಿ. ಬಟ್ ಕೆಲವು ತಂಡ ಎಲ್ಲ ಲೊಕೇಶನ್ಸ್ಗೆ ಹೊರಗಡೆ ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ಚೇತನ್ ಅವರೇ ಬಂದಿದ್ದಕ್ಕೆ. ಸೊ ಆ ಒಂದು ಸ್ಪೆಷಲ್ ಡೈರೆಕ್ಟರ್ಸ್ ಅಂತ 4 ಜನರಿಗೆ ಪುರಸ್ಕಾರವನ್ನ ನೀಡ್ತಾ ಇದೀವಿ. ಸೊ ಆ ಒಂದು ಅವಾರ್ಡ್ ಅನ್ನು ಸಹ ದಯವಿಟ್ಟು ಈಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊಂತೀನಿ. ಪ್ಲೀಸ್ ಸ್ಪೆಷಲ್ ಡೈರೆಕ್ಟರ್ಸ್ ಅವಾರ್ಡ್ ಪ್ಲೀಸ್. ಶಬಾನ ಪ್ಲೀಸ್. ಬಹದ್ದೂರ್ ಚಿತ್ರಕ್ಕೆ ಇದು 4ನೇ ಅವಾರ್ಡ್. ಆಕ್ಚುಲಿ ಈ ಸಂದರ್ಭದಲ್ಲಿ ಬೆಸ್ಟ್ ಡೈಲಾಗ್ಸ್ ಅಂತ ಬಂದರೆ ನಾನು ಫಸ್ಟ್ ಕೆಲಸ ಕೊಡುವಂಥವ್ರು ನಮ್ಮ ತುಷಾರ್ ರಂಗನಾಥ್ ಸರ್. ಅವರು ಆ್ಯಕ್ಚುಲಿ ಡಿಸೆಂಬರ್ 28ಗೆ 4 ವರ್ಷ ಆಯಿತು ತೀರ್ಕೊಂಡು. ಫಸ್ಟು ನನಗೆ ಅವ್ರ ಹತ್ರ ಸಹಾಯಕನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು. ಗುಲಾಮ, ರಾಕ್ಷಸ, ಕಲಾಸಿಪಾಳ್ಯ, ಈ ಥರ ತುಂಬ ಸಿನಿಮಾಗಳಿಗೆ ಸಂಭಾಷಣೆ ಬರೆದಂಥವ್ರು. ಈ ಪಂಚ್ ಡೈಲಾಗ್ಸ್ ಅಂತಂದರೆ ಇಷ್ಟೇ ಪದಗಳಲ್ಲಿ, ಇಷ್ಟು ಸಾಲಲ್ಲಿ ಅಷ್ಟು ದೊಡ್ಡ ಕಂಟೆಂಟ್ನ ಹೆಂಗೆ ಹೇಳ್ಬೋದು ಅಂತ ಅವರಿಂದ ಕಲ್ತಿದ್ದು. ಸೊ ಈ ಒಂದು ಬೆಸ್ಟ್ ಡೈಲಾಗ್ಸ್ ಅವಾರ್ಡ್ ಏನಿದೆ ಅವ್ರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ AP ಅರ್ಜುನ್ ಸರ್, ಅದ್ದೂರಿ ಸಿನಿಮಾಗೆ ನನಗೆ ವರ್ಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರು. ಸೊ ಎಲ್ಲ ಅವಾರ್ಡ್ಸ್ಗಳು ಕೂಡ ಅವ್ರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಚೇತನ್ ಅವರೇ, ಅವರ ಭರ್ಜರಿ ಚಿತ್ರ ನಡೀತಾ ಇದೆ. ಅವರು ಸಹ ಸಾಕಷ್ಟು ಹೊಸಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವರು ಇಲ್ಲೇ ಇದ್ದಾರೆ. ಸೊ ನಾನು ಸಹ ಥ್ಯಾಂಕ್ ಯು ಚೇತನ್ ಅವರೇ. ಥ್ಯಾಂಕ್ಸ್ ಅಲ್ಲ.